ಮುಗಿಸಿದಾಗ ಚಿತ್ರ ನೋಡಿಕೊಂಡು ಹೊರಡುವಾಗ ತುಂಬ ಲೇಟ್ ಆಗ್ತಾ ಇತ್ತು. ನಾನೇ ರಿಕ್ವೆಸ್ಟ್ ಮಾಡಿದೆ, ಎಲ್ಲ ಹೊರಡ್ತಾ ಇದ್ದೀರಾ ಊಟ ಮಾಡ್ಕೊಂಡು ಹೋಗಿ ಅಂತ ನಾನೇ, ಯಾಕಂದ್ರೆ ತುಂಬ ಲೇಟ್ ಆಗಿತ್ತು ಅಂತ. ದರ್ಶನ್ ಹೊರಟ್ಬಿಟ್ಟಿದ್ರು. ಸೊ ನಾನು ಧನಂಜಯ ಅವರು, ಸತೀಶ್ ಆಗ್ಬೋದು, ಅಭಿಷೇಕ್ ಅವರೆಲ್ಲ ಇದ್ದಾಗ ನಾನು ಅವ್ರನ್ನ ರಿಕ್ವೆಸ್ಟ್ ಮಾಡಿದೆ. ಅಲ್ಲಿ ಜಟ್ಲಾಗ್ ಸಿನಿಮಾ ಅಂದರೆ ಓನರ್ ನಮ್ಮ ಜಗದೀಶ್ ಅವರು, ನಮ್ಮ ಚಿತ್ರರಂಗದ ಇಯಾಸ್ ಅವರು ಬಂದಿದ್ರು ನಮ್ಮ ಜೊತೆಯಲ್ಲಿ. ನಾನು ರಿಕ್ವೆಸ್ಟ್ ಮಾಡಿದೆ, ನಿಮ್ಮ ಹೋಟ್ಲಲ್ಲಿ ಒಂದು ಊಟದ ವ್ಯವಸ್ಥೆ ಮಾಡಿಕೊಡಿ, ಎಲ್ಲ ಅಯ್ಯೋ ಬನ್ನಿ ಅಣ್ಣ ಅಂದ್ಬಿಟ್ಟಾರು. ಏನು ಪ್ಲ್ಯಾಂಡ್ ಆಗಿ ನಾವೇನು ಪಾರ್ಟಿ ಮಾಡಬೇಕು ಅನ್ನೋ ಉದ್ದೇಶ ಇರಲಿಲ್ಲ ನಮಗೆ. ಆ ಒಂದು ಉದ್ದೇಶದಲ್ಲಿ ನಾನು ಇವನ್ನೆಲ್ಲ ಕರ್ಕೊಂಡು ಹೋಗೋದು, ದರ್ಶನ್ ಫೋನ್ ಮಾಡಿ ದರ್ಶನ್ ಬಂದರು. ಆಮೇಲೆ ಇವರೆಲ್ಲ ಅವರೇ ಬನ್ನಿ ಅಂತ ಅವ್ರು ಹೋದವ್ರು ವಾಪಸ್ ಬಂದರು. ಬಂದ ಮೇಲೆ ಒಂದು ಊಟದ ವ್ಯವಸ್ಥೆ ಮಾಡಬೇಕು ಅಂದರೆ ಆ ಸಿಬ್ಬಂದಿಗಳೆಲ್ಲ ಒಟ್ಬಿಟ್ಟಿದ್ರು ಜಟ್ಲಾಗಲ್ಲಿ. ಹೋದ್ಮೇಲೆ ಪಾಪ ಅವ್ರನ್ನ ಕರೆಸಿ ತಿರ್ಗಾ ಎಷ್ಟು ಆಗುತ್ತೋ ಅಷ್ಟು ಊಟ ತಿಂಡಿ ಕೊಡೋದಕ್ಕೆ ಲೇಟ್ ಆಯಿತು. ಆ ಲೇಟ್ ಆಗಿದ್ದು ಅಷ್ಟೇ ಹೊರತು ಮಿಕ್ಕಿದ್ದು ಯಾವುದೇ ಥರದ ಊಟ ಮಾಡ್ಕೊಂಡು ನಾವು ಹೊಟ್ಟಿದ್ದೀವಿ. ಒಂದು ಚಿಕ್ಕ ಗಲಾಟೆ ಗಲಭೆ ಇಲ್ಲದೆ, ಅಕ್ಕಪಕ್ಕ ಯಾರಿಗೂ ತೊಂದರೆ ಆಗ್ದಂಗೆ, ಮತ್ತು ಸಾರ್ವಜನಿಕರಿಗೆ ಏನು ತೊಂದರೆ ಆಗುತ್ತಾ ಎಲ್ಲ ಥರದ್ದು ಗಮನ ದರ್ಶನ್ ಅವ್ರು ಕೇಳಿದ್ರು, ಯಾರೂ ಆಗಿಲ್ಲ. ಆ ಸಂದರ್ಭದಲ್ಲಿ ನಮ್ಮನ್ನು ಯಾವ ಅಬಕಾರಿ ಅಧಿಕಾರಿಗಳಾಗ್ಬೋದು ಇಲ್ಲ ಪೊಲೀಸ್ ಅವರಾಗಲಿ ಯಾರು ಬಂದು ನಮ್ಮನ್ನು ಲೇಟ್ ಆಗಿದೆ ಹೊರಡಿ ಅಂತ ಯಾರು ನಮ್ಗೆ ಹೇಳಿಲ್ಲ, ನಮಗೂ ಗೊತ್ತಿಲ್ಲ ಇದು. ಸೊ ಊಟ ಮಾಡ್ಕೊಂಡು ನಾವು ಹೊಟ್ಟಿದ್ದೀವಿ, ಇಷ್ಟೇ ನಡೆದಿದ್ದು. ಇದಾಗಿದ್ದಕ್ಕೆ ನಮಗೆ, ನಾವು ಗ್ರಾಹಕರು ಎಕ್ಸೈಸ್ ಡಿಪಾರ್ಟ್ಮೆಂಟಲ್ಲಿ ಯಾವುದೇ ಥರದ ವೈಲೇಷನ್ ಆಗಿದೆ ರೂಲ್ಸ್ ಪ್ರಕಾರ ನಾವು ನ್ಯಾಯಕ್ಕೆ ತಲೆ ಬಾಗಲೇಬೇಕು, ಎರಡನೇ ಮಾತಿಲ್ಲ, ನ್ಯಾಯಕ್ಕೆ ತಲೆ ಬಾಗಬೇಕು ನಾವು.